ಈ ಗ್ರಂಥದ ಮೂಲಕ ಇವರು ಹಿಂದೂ ಲಿಂಗಾಯತ್ ಹಿಂದೂ ಅಲ್ಲ ಅಂತ ಏನು ಒಂದಷ್ಟು ಜನ ವಾದ ಮಾಡ್ತಿದ್ರಲ್ಲ ಅವ್ರಿಗೆ ಏನ್ ಮೆಸೇಜ್ ಹೋಗುತ್ತೆ ಅಂತ ಈ ಗ್ರಂಥವನ್ನ ಓದಿ ನಾವು ನೀವು ಚರ್ಚೆ ಮಾಡೋದು, ಚರ್ಚೆ ಮಾಡಿ ಚಿಂತನ ಮಂಥನ ಮಾಡೋದು, ಅವಾಗ ಸತ್ಯಾಸತ್ಯ ಗೊತ್ತಿಲ್ಲ. ಅವ್ರ ಆಸಕ್ತಿ ಇದ್ರೆ ಓದ್ಬೇಕು, ಅವ್ರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇದ್ರೆ ಬಿಟ್ಬಿಡ್ಬೇಕು. ಯಾರಿಗೆ ಆಸಕ್ತಿ ಇದ್ರೆ ಓದ್ಬೇಕು. ನಮ್ಮ ಪ್ರತ್ಯೇಕ ಧರ್ಮ ಅಂತ ಅಷ್ಟು ನಮ್ದು ಉದ್ದೇಶ, ಅವ್ರು ಬೇರೆ ನಮ್ಗೆ ಬೇಡ ಅಂತಾರೆ. ನೀವೇನ್ ಮಾಡ್ತಾ ಇದ್ರೆ ನೀವು ಮಾಡ್ಕೋತ ಹೋಗಿ, ನಾವೇನ್ ಮಾಡ್ಬೇಕು ನಾವು ಮಾಡ್ತಾ ಇದೀವಿ. ಸಮಾಜಕ್ಕೆ ಜನಕ್ಕೆ ಗೊತ್ತಾಗಿದೆ ಈಗ ಯಾರು ಸಮಾಜವನ್ನ ಸರಿದಾರಿ ತೆಗೆದುಕೊಂಡು ಹೋಗ್ತಾ ಇದಾರೆ, ಯಾರು ಕೂಡ್ಸಾಕತ್ತಿದ್ದಾರೆ, ಯಾರು ಸಮಾಜವನ್ನು ಹೊಡಿತಾ ಇದ್ದಾರೆ ಸ್ಪಷ್ಟ ಜನಕ್ಕೆ ಬಂದಿದೆ ಈಗ. ಹಾಗೆ ನಾವು ಕೂಡ್ಸೋರ್ ಜೊತೆ ಇರ್ತೀವಿ, ನಾವ್ ಯಾವತ್ತು ಸೂಜಿಯಾಗಿ ಜೋಡಿಸ್ತಾ ಹೋಗ್ತೀವಿ. ಅಧ್ಯಯನ ಮಾಡಿ ಬೇರೆ ವಚನಗಳನ್ನ ಮಾತ್ರ ಅಂತಲ್ಲ, ವಿವಿಧ ಧರ್ಮಗಳ ತೌಲನಿಕ ಅಧ್ಯಯನ ಮಾಡಿ, ವೇದಗಳನ್ನ ಓದಿ, ಉಪನಿಷತ್ತುಗಳು ಓದಿ. ನೀವು ನಿಮ್ಮಲ್ಲಿ ಯಾವುದೋ ಒಂದು ವಿಚಾರ ತಪ್ಪಿದ್ರೆ ಇಡೀ ವ್ಯಕ್ತಿತ್ವ ತಪ್ಪಂತ ಹೇಳಕ್ಕಿಲ್ಲ. ಆಯಾ ಕಾಲಘಟ್ಟದಲ್ಲಿ ಬಸವಣ್ಣವರು ಒಬ್ಬ ವ್ಯಕ್ತಿ ಆ ಟೈಮ್ನಲ್ಲಿ ಶೋಷಣೆ ಮಾಡುವಾಗ ಆ ವ್ಯಕ್ತಿಯನ್ನು ಕುರಿತು ಹೇಳಿದ್ದಾರೆ, ಇಡೀ ವ್ಯವಸ್ಥೆ. ಇವತ್ತು ಅನೇಕ ವೇದಗಳನ್ನ ಮತ್ತು ವಚನ ನೋಡಿದಾಗ ಈ ದೇವರ ಏನು ಪರಿಕಲ್ಪನೆ ಎಲ್ಲ ಉಪನಿಷತ್ತಿನಲ್ಲಿ ಇದ್ದಿದ್ದೆಲ್ಲ ವಚನಗಳಾಗಿದೆ. ಆದ್ರೆ ವಚನಗಳಲ್ಲಿ ಒಂದಿಷ್ಟು ಅಡ್ವಾನ್ಸ್ ಇದೆ, ಅದು ಕನ್ನಡದಲ್ಲಿ. ಈ ವೇದಗಳು ಉಪನಿಷತ್ತೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಇದೆ. ನಮ್ಮ ಎಲ್ಲಾ ಭಾಷೆಗಳ ತಾಯಿ ಅಂತಂದ್ರೆ ಸಂಸ್ಕೃತ. ಸೊ ವಚನಗಳಲ್ಲಿ ಏನಿದೆ ಅಂತಂದ್ರೆ ಅನುಭವ ಹೆಚ್ಚಿದೆ. ಅಲ್ಲಿ ಋಷಿಗಳು ಹೇಳಿದ್ದಾರೆ, ಇಲ್ಲಿ ಶರಣರು ಹೇಳಿದ್ದಾರೆ. ಉಪನಿಷತ್ತುಗಳನ್ನೆಲ್ಲವೂ ಋಷಿಗಳು ಹೇಳಿದ್ದಾರೆ. ಒಬ್ಬೊಬ್ಬ ಋಷಿ ತನ್ನ ಶಿಷ್ಯನಿಗೆ ಹೇಳಿದ್ದಾರೆ. ಮಂಡುಕ ಉಪನಿಷತ್ತು, ಶ್ವೇತೋಪನಿಷರು ಉಪನಿಷತ್ತು, ಹೀಗೆ ಸಾವಿರಾರು ಉಪನಿಷತ್ತುಗಳಿವೆ. ನಮಗೆ ಶರಣರು ಸಾವಿರಾರು ವಚನಗಳಿದ್ದಾರೆ. 770 ಜನ ಶರಣರು. ಆ ಒಬ್ಬೊಬ್ಬ ಶರಣರು ಒಂದೊಂದು ವಚನಗಳು ಒಂದೊಂದು ಥರ ಇದಾವೆ. ಅವು ಅನುಭವಕ್ಕಿದಾವೆ, ಅವರ ಅನುಭವ ಅದು. ಸೊ ಅನುಭವ ಇದೆಯಲ್ಲ, ಅದು ಶಾಶ್ವತವಾಗಿರೋದು. ಲಿಂಗಾಯತ ಹಿಂದೂಗಳೆಲ್ಲ ಅಂತ ವಾದಿಸುವವರಿಗೆ ಒಂದು ಮುಕ್ತ ಆಹ್ವಾನವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾವು ಸೇರ್ಪಡೆ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಮ ವಿಚಾರಗಳು ಹೇಳಿ. ಯಾಕಂದ್ರೆ ಅವ್ರು ವಿರೋಧ ಮಾಡೋರು ಯಾರು ಹೊರಗಿನವರಲ್ಲ. ಈಗ ನೀವು ಪತ್ರಕರ್ತರು, ನಿಮ್ಮ ಧರ್ಮ ಏನಪ್ಪಾ, ನೀವು ಪ್ರಶ್ನೆಗಳು ಕೇಳೋದು. ನೀವೇ ನಮ್ಮ ಪರವಾಗಿರಂಗಿಲ್ಲ, ಅವ್ರ ಪರವಾಗಿಲ್ಲ. ಈ ಸಮಾಜದಲ್ಲಿ ಏನ್ ನಡೀತಾ ಇದೆ ಅದನ್ನು ನೀವು ಪ್ರಶ್ನೆಗಳನ್ನು ಕೇಳ್ತೀರಿ. ನಿಮ್ಮ ಧರ್ಮ ಅದಕ್ಕೆ ಇಚ್ಛೆನಿಲ್ಲ. ಅವರ ದೃಷ್ಟಿಯಲ್ಲಿ ಅವ್ರು ಸರಿನೇ ಇದ್ದಾರೆ. ನಾವು ಅವ್ರು ಸರಿ ಇವ್ರು ಸರಿ ಅಲ್ಲ ಅಂತ ಹೇಳಲಿಕ್ಕೆ ನಾವು ಆ ಸ್ಥಾನದಲ್ಲಿ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬ್ರೇಕ್ ಮಾಡಿದಾರ. ಹಾಗಾಗಿ ಅವ್ರು ಎಲ್ಲ ಪ್ರೀತಿಯಿಂದ ಇರೋದ್ರಿಂದ ನಾವ್ಯಾಕೆ ಅವ್ರ ಸ್ವಲ್ಪ ಭಾಳ ಚಿಂತೆ ಮಾಡ್ಬೇಕು. ಅವ್ರು ಭಾಳ ಚಂದ ಅದಾರ, ಭಾಳ ಹೊಂದಾಣಿಕೆಯಿಂದ. ನಾವ್ ಹೇಳ್ತೀವಿ ನೀವೆಲ್ಲ ಹೊಂದ್ಕೊಂಡು ಹೋಗ್ರಿ ಅಂತ. ಎಲ್ಲ ಪ್ರೀತಿಯಿಂದ ಹಿಂಗೆ ಇರ್ರಿ. ಹೆಚ್ಚು ನೀವು ಈ ಕರ್ನಾಟಕದ ಅಭಿವೃದ್ಧಿ ಕಡೆಗೆ ಮನಸ್ಸನ್ನ ಕೊಡಿ, ಗಮನವನ್ನ ಕೊಡಿ. ಜನಗಳಿಗೆ ಬೇಕಾಗಿರೋದು ಒಳ್ಳೆಯ ರಸ್ತೆಗಳು ಬೇಕಾಗಿದೆ, ಕುಡಿಯ ನೀರಿನ ವ್ಯವಸ್ಥೆ ಬೇಕಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಮೆಕ್ಕೆಜೋಳಕ್ಕೆ ಖರೀದಿ ಮಾಡಿ ಅದಕ್ಕೆ ಪರಿಹಾರ ಕೇಂದ್ರಗಳನ್ನ ಆರಂಭ ಮಾಡಬೇಕಾಗಿದೆ. ಈಗ ನಾವು ಅನೇಕ ಬಾರಿ ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೀವಿ. ಅಲ್ಲಿ ಸಾವಿರಾರು ಜನ ರೈತರು ಮೆಕ್ಕೆಜೋಳನ ಬೆಳೆದು ಅವರು ಬೀದಿಯಲ್ಲಿ ಕುತ್ಕೊಂಡಿದ್ದಾರೆ. ಅವ್ರು ಬೆಳೆದಂತಹ ಮೆಕ್ಕೆಜೋಳ ಏನಿದೆ ಅದಕ್ಕೆ ಪರಿಹಾರವನ್ನು ಕೊಟ್ಟು ಅದರ ನಿಗದಿಯನ್ನ ಏನು ಖರೀದಿ ಮಾಡಿ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಿ ಅಂತ ಈಗಾಗಲೇ ಅದು ಹೋರಾಟ ಆರಂಭ. ಇದಕ್ಕೆ ನಾವು ಬೆಂಬಲವನ್ನು ಕೊಡಿಸಿದ್ರೆ ಅದಕ್ಕೆ ಸರ್ಕಾರ ಸ್ವಲ್ಪ ಗಮನ ಕೊಡಿ, ರೈತರ ಕಡೆಗೆ ಹೆಚ್ಚು ಚಿಂತನೆಯನ್ನು ಮಾಡಿ. ಹೇಗೆ ನೀವು ಮೊನ್ನೆ ಬಹಳ ಸೂಕ್ಷ್ಮವಾಗಿ ಒಂದು ಕಬ್ಬು ಬೆಳೆಗಾರರ ಬಗ್ಗೆ ಅವರನ್ನ ಕಾರ್ಖಾನೆಯ ಮಾಲೀಕರ ಕರೆದು ಹೇಗೆ ಆ ಸಮಸ್ಯೆಯನ್ನು ಸಾಲ್ವ್ ಮಾಡಿ, ಹಾಗೆ ಮೆಕ್ಕೆಜೋಳ ಬೆಳೆದಂತ ರೈತರ ಪರವಾಗಿ ನಾವಿದ್ದೇವೆ. ಅವರು ಕೂಡ ರೈತರಾಗಿರೋದ್ರಿಂದ ನಮ್ಮ ಮಠಗಳು, ನಮ್ಮ ಪೀಠಗಳು ಏನಾಗಿದ್ರೆ ರೈತರ ಪರವಾಗಿರ್ತಾರೆ. ಅವರಿಲ್ಲದೆ ನಮ್ಮ ದಾಸೋಹನೇ ಇಲ್ಲ. ಇಂಥ ಪರಂಪರೆ ನಮ್ದಾಗಿರೋದ್ರಿಂದ ನಾವು ಸದಾಕಾಲ ರೈತರಿಗೆ ಸರ್ಕಾರ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಅವ್ರು ಚೆನ್ನಾಗಿದ್ದಾರೆ. ಆದ್ರೆ ಸಮುದಾಯ ಸ್ವಾಮೀಜಿಗಳು ಹೆಂಗೆ ಅವ್ರಿಬ್ರು ಬ್ರೇಕ್ಫಾಸ್ಟ್ ಮಾಡಿ ಒಂದಾಗಿದ್ರೆ ಹಂಗೆ ನಮ್ಮ ಸ್ವಾಮಿಗಳು ಒಂದಿದ್ದಾರೆ, ಭಾಳ ಜಾಣ್ತಿದ್ದಾರೆ. ನಮ್ಮ ಸ್ವಾಮಿಗಳು ನೀವು ಹಂಗೆ ತಿಳ್ಕೊಂಡ ನಾವು ಸ್ವಾಮಿಗಳು ನಾವೆಲ್ಲ ಒಂದಿರ್ತೀವಿ. ನಾವೆಲ್ಲ ಹೊರಗಡೆ ಏನು ಹೇಳ್ಬೋದಾದ್ರೆ ಒಳಗೆ ನಾವು ಒಂದಿರ್ತೀವಿ. ಪ್ರಸಾದದ ಮೂಲಕ ನಾವೆಲ್ಲ ಎಲ್ಲ ಕೂಡಿ ಪ್ರಸಾದ ಮಾಡ್ತೀವಿ, ಎಲ್ಲ ಕೂಡಿ ಇರ್ತೀವಿ. ಹಾಗಾಗಿ ನಾವ್ ಯಾವತ್ತು ಮೊದಲಿಂದ ಒಂದೇ ಅಭಿಪ್ರಾಯ, ನಾವು ಮೊದಲು ಹಿಂದೂ, ಆಮೇಲೆ ಉಳಿದೆಲ್ಲ ಹಿಂದೂ. ನಾವೆಲ್ಲ ಹಿಂದೂ ಲಿಂಗಾಯತ್ ನಮ್ಮ ಮೊದಲಿಂದ ಇದೇ ವಿಚಾರ ಇದೆ, ಇವತ್ತು ಅದೇ ಇದೆ, ನಾಳೆ ಅದೇ ಇದೆ. ಸದಾ ನಾವು ಮೊದಲು ವಿ ಆರ್ ಹಿಂದೂಸ್, ಸೆಕೆಂಡ್ ಉಳಿದೆಲ್ಲ, ಆಮೇಲೆ ನಾವು ಲಿಂಗಾಯತರು, ಆಮೇಲೆ ನಾವು ಪಂಚಮಸಾಲಿಗಳು, ಆಮೇಲೆ ಉಳಿದೆಲ್ಲ. ಮೊದಲು ನಾವೆಲ್ಲ ಹಿಂದೂ. ಭಾರತದಲ್ಲಿರುವಂತ ಪ್ರತಿಯೊಬ್ಬರು ನಾವು ಹಿಂದೂ ಅನ್ನುವಂತ ವಿಚಾರ. ದಾವಣಗೆರೆಯಲ್ಲಿ 24ನೇ ವೀರಶೈವ ಲಿಂಗಾಯತ ಮಹಾಧಿವೇಶನ ನಡೀತದ, ಅಲ್ಲಿ ನಿರ್ಣಯ ಕೈಗೊಂಡ್ರು ಲಿಂಗಾಯತರು ಹಿಂದೂಗಳೆಲ್ಲ ಅಂತ.
ಹಿಂದೂ ಅಂತ ಪದ ಬರೆಸಿದ್ರೆ ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾನ್ಯತೆ ಸಿಗಲ್ಲ, ಆದ್ರೆ ಲಿಂಗಾಯತರು ಹಿಂದೂಗಳಲ್ಲ ಅಂತ ಅವತ್ತು ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರೋದು ಇಲ್ಲೇ ನಾವು ಏನ್ ಮಾಡಿದ್ದಾರೆ. ಅದಕ್ಕೆ ಏನು ಅದಕ್ಕೇನು ಹೇಳ್ಬೇಕು, ನಮ್ದು ಸ್ಪಷ್ಟತೆ ಇದೆ. ಅವರವರ ವಿಚಾರ ನಮ್ಮ ವಿಚಾರ ಒಂದೇ ಇದೆ. ನಾವೆಲ್ಲ ಹಿಂದೂಗಳಾಗಿ ನಾವೆಲ್ಲ ಒಂದಾಗಿ ಹೋಗ್ಬೇಕು. ದೇಶದ ದೃಷ್ಟಿಯಿಂದ, ದೇಶದ ಪ್ರಗತಿಯ ದೃಷ್ಟಿಯಿಂದ ನಾವೆಲ್ಲ ಒಬ್ಬರಿಗೊಬ್ಬರು ಅನ್ಯೋನ್ಯದಿಂದ ನಮ್ಮ ತತ್ವ, ನಮ್ಮ ಸಿದ್ಧಾಂತಗಳು ಏನೇ ಇರಲಿ ಅದರ ಆಚೆ ನಾವೆಲ್ಲ ಹಿಂದೂಗಳಾಗಿ ಹೋಗ್ಬೇಕು. ಈ ಜಗತ್ತನ್ನು ನೀವು ಪ್ರವಾಸ ಮಾಡಿದಾಗ, ದೇಶ ವಿದೇಶಗಳಿಗೆ ಹೋದಾಗ ಒಂದೊಂದು ದೇಶದಲ್ಲಿ ಒಂದೊಂದು ಥರ ವಾತಾವರಣ ಇದೆ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಏನಾಗ್ತಾ ಇದೆ, ಇವತ್ತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ನೆರೆಯ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಶ್ರೀಲಂಕಾ ದೇಶದಲ್ಲಿ ಏನಾಗ್ತಾ ಇದೆ, ಅದೆಲ್ಲವನ್ನು ಅವಲೋಕನ ಮಾಡಿದಾಗ ನಾವೆಲ್ಲ ಒಂದಾಗಿ ಗಟ್ಟಿಯಾಗಿ ನಮ್ಮ ದೇಶದ ಅಭಿವೃದ್ಧಿ ಕಡೆಗೆ, ಭಾರತದ ವಿಕಾಸದ ಕಡೆಗೆ ನಾವೆಲ್ಲ ಯೋಚನೆ ಮಾಡುವಂತ ಅವಶ್ಯಕತೆ ಅಂದಿಗತಿ ಇವತ್ತು ಕಾಲ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನೀವು ಲಂಡನ್ಗೆ ಹೋಗಿ ಅಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಭಾರತದಲ್ಲಿ ಇಷ್ಟೊಂದು ಶಾಂತಿ, ನೆಮ್ಮದಿ ಇದೆ ಅಂತಂದ್ರೆ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಾಣ್ತೇವೆ. ನಾವು ಮಾಡುವಂತ ಪೂಜೆ ಪುನಸ್ಕಾರಗಳು ಬೇರೆ ಆದ್ರೂ ಕೂಡ ಬಸವಣ್ಣ ಹೇಳಿದ್ದಾರೆ, ಭಕ್ತನ ಮುಖದರ್ತನ ಲಿಂಗವ ಕಾಣ್ಬೇಕು. ನಿಮ್ಮಲ್ಲೇ ನಾವು ಲಿಂಗವನ್ನ ಕಾಣ್ಬೇಕು ಅಂತ. ನಾವು ಪೂಜಿಸುವಂತಹ ಏನು ಇಷ್ಟಲಿಂಗ ಇದೆ ಅದು ಅದು ವೃಷ್ಟಿ ಪ್ರಜ್ಞೆ ಇರಬೇಕು. ಅದು ಸಮಷ್ಟಿ ಪ್ರಜ್ಞೆ ಬಂದಾಗ ನೀವೆಲ್ಲ ಮುಖದಲ್ಲಿ ನಾವು ಲಿಂಗವನ್ನೇ ಕಾಣ್ಬೇಕು ಅಂತ ಬಸವಣ್ಣನ ಕಲ್ಪನೆ ಇದೆ. ಹಾಗೆ ಬಸವಣ್ಣವರ ಅದ್ವೈತ ಏನಿದೆ, ಶಕ್ತಿ ವಿಶಿಷ್ಟಾದ್ವೈತ ಏನಿದೆ, ದ್ವೈತ ಅದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ದ್ವೈತಾದ್ವೈತ ಅನೇಕ ಸಿದ್ಧಾಂತಗಳು ಬಂದು ಕರ್ನಾಟಕದಲ್ಲಿ. ಬಸವಣ್ಣವರು ಬಂದು, ಶಂಕರಾಚಾರ್ಯ ಬಂದು, ರಾಮಾನುಜಾಚಾರ್ಯ ಬಂದು, ಮಧ್ವಾಚಾರ್ಯ ಬಂದು, ಹೀಗೆ ವಲ್ಲಭಾಚಾರ್ಯ ಬಂದು, ಎಲ್ಲ ತತ್ವಜ್ಞಾನಿಗಳು ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಬೇಕಾಗಿರುವಂತಹ ತತ್ವವನ್ನು, ಸಿದ್ಧಾಂತವನ್ನು ಈ ನಾಡಿಗೆ ಹೇಳಿದ್ದಾರೆ. ಆ ಎಲ್ಲ ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ನಾವೆಲ್ಲ ಅನ್ಯೋನ್ಯದಿಂದ ಇರಬೇಕು. ನೀವು ಹೇಗಿದ್ರೆ ಹಾಗೆ ನಾವು ಇಷ್ಟಪಡಬೇಕು. ನೀವು ಹೇಗಿದ್ರೆ ಹಾಗೆ ಇಷ್ಟಪಡೋದು, ಅದೇ ಬಸವ ತತ್ವ. ಇವತ್ತಿನ ಕಾರ್ಯಕ್ರಮ ಕುರಿತು ಕೆಲವೊಂದಿಷ್ಟು ಜನ ಮೆಸೇಜ್ ಹಾಕಿ ಪ್ರತಿಭಟನೆ ನಮಗೆ ಸಾಕಷ್ಟು ಮೆಸೇಜ್ ಹಾಕಿದ್ರೆ ನಾವು ವಿ ಡೋಂಟ್ ವರಿ. ಯಾಕಂದ್ರೆ ನಾವು ಹೇಳುವಂತ ವಿಚಾರಗಳು ಸ್ಪಷ್ಟತೆ ಇದ್ದಾಗ ನೀವು ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ವಿಚಾರಗಳನ್ನ ಬಹಳ ಮುಕ್ತವಾಗಿ ಹೇಳೋದು. ಯಾಕಂದ್ರೆ ಕೆಲವೊಂದಿಷ್ಟು ನೀವು ಈ ಕಾರ್ಯಕ್ರಮದ ಬಗ್ಗೆ ಫ್ಲೆಕ್ಸ್ ಅಳವಡಿಸಿದ್ರಲ್ಲ, ಕೆಲವೊಂದಿಷ್ಟು ವೃತ್ತಗಳಲ್ಲಿ ಆ ಫ್ಲೆಕ್ಸ್ ಗಳಿಗೆ ಕಟ್ರಿನೂ ಹಾಕಲಾಗಿದೆ.